ನಮಸ್ಕಾರ. ಯುವ ಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ದಿನೇ ದಿನೇ ಕಾವು ಜೋರಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇಂದಿನ ರಾಜಕೀಯ ಸ್ಥಿತಿಗತಿಯ ಬಗ್ಗೆ ಯುವ ಜನತೆ ಏನಂತಾರೆ? ಯುವ ಶಕ್ತಿ ನಮ್ಮ ದೇಶದ ಅತಿ ಹೆಚ್ಚು ಜನಸಂಖ್ಯೆಯ ಭಾಗವಾಗಿರೋದ್ರಿಂದ ಅವರ ಅಭಿಪ್ರಾಯ ಕೂಡ ಪ್ರಮುಖವಾಗುತ್ತೆ. ಹಾಗಾಗಿದೆ ನಾವು ಯುವ ಶಕ್ತಿಯನ್ನ ಮಾತನಾಡಿಸಲಿಕ್ಕಂತ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ ಆದಂತಹ ಸುರಾನಾ ಕಾಲೇಜ್ನಲ್ಲಿದ್ದೀವಿ. ಬನ್ನಿ ಹಾಗಿದ್ರೆ ಇಲ್ಲಿನ ಯುವ ಜನತೆ ಇಂದಿನ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಏನಂತಾರೆ ತಿಳಿದುಕೊಳ್ಳೋಣ. ಯುವ ಶಕ್ತಿ ನಾವಿವತ್ತು ಇರುವಂತದ್ದು ಸುರಾನಾ ಕಾಲೇಜ್ನ ಕ್ಯಾಂಪಸ್ನಲ್ಲಿ. ಸುರಾನಾ ಕಾಲೇಜ್ನ ವಿದ್ಯಾರ್ಥಿಗಳೇ ಇಂದಿನ ಯುವ ಶಕ್ತಿ ನಮ್ಮೊಂದಿಗಿರುವಂತದ್ದು. ಬನ್ನಿ ಅವರಿಂದನೇ ಆರಂಭಿಸೋಣ ಇಂದಿನ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಅವರು ಏನ್ ಹೇಳ್ತಾರೆ ಅಂತ ಅನ್ನೋದನ್ನ. ಮೊದಲನೇದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಂದಿನ ರಾಜಕೀಯ ವ್ಯವಸ್ಥೆಯನ್ನ ನೋಡ್ತಾ ಇದ್ದಾಗ ನಿಮ್ಗೆ ಏನ್ ಅನ್ಸುತ್ತೆ? ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಯುವಕರನ್ನ ಯಾವುದೇ ರೀತಿ ಉಪಯೋಗಿಸ್ಕೊತಾ ಇಲ್ಲ. ಏನಕ್ಕೆ ಅಂತಂದರೆ ನೋಡ್ತಾ ಇದ್ದೀರಿ, ಇವತ್ತು ಆಲ್ರೆಡಿ ಕರ್ನಾಟಕ ವಿಧಾನಸಭಾ ಚುನಾವಣಾ ಪ್ರಕಟಣೆಯಾಗಿದೆ. ಮೂರೂ ಪಕ್ಷದವರು ಬಹುತೇಕ ಟಿಕೆಟ್ ಹಂಚಿಕೆ ಮಾಡಿದ್ದಾರೆ. ಯಾವ ಪಕ್ಷದವರು ಕೂಡ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿಲ್ಲ. ಯುವಕರು ಅಂತ ಅಂದರೆ ರಾಜಕೀಯ ಪಕ್ಷದವರು ಯಾವ ಥರ ತಿಳ್ಕೊಂಡಿದ್ದಾರೆ ಅಂದರೆ 40-45 ವರ್ಷ ಆಗಿರ್ತಕ್ಕಂಥವ್ರು ಯುವಕರು ಅಂತಾರೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದ 3 ರಾಜಕೀಯ ಪಕ್ಷಗಳನ್ನ ತಗೊಳ್ಳಿ. ಕಾಂಗ್ರೆಸ್ಸಿಂದ ಡಿ ಕೆ ಶಿವಕುಮಾರ್ ಅಥವಾ JDS ಇಂದ ಕುಮಾರಸ್ವಾಮಿ, ಅಶೋಕ್ BJPಯಿಂದ ಇವರನ್ನ ಯುವಕರು ಅಂತ ಬಿಂಬಿಸ್ತಾರೆ. ಅವರಿಗೆ 40-45 ವರ್ಷ ವಯಸ್ಸಾಗಿದೆ. ಅವ್ರು ತಗೊಬಂದು ಏನು ಯುವಕರ ಬಗ್ಗೆ ಅವ್ರಿಗೆ ಏನು ಫೀಲಿಂಗ್ಸ್ ಇರುತ್ತೆ ಅಂತ ಹೇಳಿ. ಓಕೆ, ಅಂದ್ರೆ ಯುವ ಶಕ್ತಿ ಅಂತಂದಾಗ ಅವರಲ್ಲಿ ಹೇಳ್ತಾ ಇರೋದು ಯುವ ಜನತೆಯಲ್ಲಿ ಆರಿಸುವಲ್ಲೇ ಎಲ್ಲೋ ತೊಂದರೆಗಳಾಗ್ತಾ ಇದೆ ಅಂತ ಹೇಳಿ ಹೋಗ್ತೀರಾ? ಹಾಗಿದ್ರೆ ಫಸ್ಟ್ ಆಫ್ ಆಲ್ ಯುವಕರಿಗೆ ಒಂದು ಕ್ರಿಯೇಟಿವ್ ನಾಲೆಜ್ ಇರುತ್ತೆ. ಈಗಿನ ಜನ್ರೇಷನ್ ಬಗ್ಗೆ ನಾವು ಏನೇನು ಇಂಪ್ಲಿಮೆಂಟ್ ಮಾಡ್ಬೋದು, ಏನು ಇಂಪ್ರೂವೈಸ್ ಮಾಡಬೇಕು ಅಂತ ನೋಡ್ಕೊಳ್ಬೋದು. ಬಟ್ ಈಗಿನ ರಾಜಕೀಯದ ಬಗ್ಗೆ ಸ್ವಲ್ಪ ಬೇಸರ ಏನಂತಂದರೆ ಫಸ್ಟ್ ಅವ್ರಿಗೇನು ಮಾಡ್ಕೊಳ್ಬೋದು ಅಂತ ನೋಡ್ಕೊಳ್ತಾರೆ, ಆಮೇಲೆ ಜನರಿಗೆ ಏನು ಮಾಡ್ಕೊಳ್ಬೋದು ಅಂತ. ನಾವೆಲ್ಲ ಯಂಗ್ಸ್ಟರ್ಸ್ ನಾವು ಒಂಥರ ಹೀಟೆಡ್ ಬ್ಲಡ್, ಹಾಟ್ ಬ್ಲಡ್ ಅಂತ ಹೇಳ್ಬೋದು. ನಾವು ದೇಶಕ್ಕೆ ಏನು ಮಾಡ್ಬೋದು ಅಂತ ಫಸ್ಟ್ ಯೋಚನೆ ಮಾಡ್ತೀವಿ. ನಮ್ಮಂಥ ಒಂದು ಒಳ್ಳೊಳ್ಳೆ ಯಂಗ್ಸ್ಟರ್ಸ್ಗೆ ಇಂಥ ಒಂದು ಒಳ್ಳೊಳ್ಳೆ ಫೈರ್ ಇರೋ ಅಂಥವ್ರು ದೇವರನ್ನ ಒಂದು ಪೊಲಿಟಿಷಿಯನ್ಸ್ಗೆ ಎಂಟ್ರಿ ಆದರೆ ದಿ ಕ್ಯಾನ್ ಡೂ ಸಮಥಿಂಗ್, ಏನೋ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ಬೋದು. ಹಾಗೆ ನಮಗೆ ಯುವಕರಿಗೆ ಏನೇನು ಅಗೇನ್ಸ್ಟ್ ಆಗಿ ಮಾಡ್ಕೊಳ್ಬೋದು, ಅದಕ್ಕೆಲ್ಲ ಸಪೋರ್ಟಿವ್ ಆಗಿರ್ಬೋದು ಅಂತ ಹೇಳ್ತೀನಿ. ಓಕೆ, ಸೊ ಸಪೋರ್ಟಿವ್ ಆಗಿರುವಂತಹ ವಾತಾವರಣ ನಿರ್ಮಾಣ ಆಗಬೇಕು ಯುವಜನತೆ. ಆದರೆ ಈಗಿನ ರಾಜಕೀಯ ವ್ಯವಸ್ಥೆನಲ್ಲಿ ನೋಡಿದಾಗ ನಿಮ್ಗೆ ಏನನ್ಸುತ್ತೆ? ಪ್ರಜಾಪ್ರಭುತ್ವ ಬೇಕಾ ಅಥವಾ ಮಿಲಿಟರಿ ಆಡಳಿತ ಬಂದ್ಬಿಡ್ಲಪ್ಪ ಅಂತ ಅನ್ಸುತ್ತಾ? ಆ್ಯಕ್ಚುಲಿ ನಮ್ಮ ಪಾಲಿಟಿಕ್ಸ್ ಅಂತ ಏನು ತೊಗೊಳ್ತಿರೋ ಇಸ್ ನಥಿಂಗ್ ಬಟ್ ಇವಾಗ ಎಲ್ಲಿ ನೋಡಿದ್ರು ಸ್ಕ್ಯಾಮ್ಗಳೇ ನಾವು ನೋಡ್ತಿದ್ದೀರಿ. ಅದರಿಂದ ನಾವು ಆ್ಯಕ್ಚುಲಿ ಮಿಲಿಟರಿ ಆಡಳಿತ ಬಂದರೆ ಒಂಥರ ಜನರಿಗೆ ಪ್ರೊಟೆಕ್ಷನ್ ಆಗುತ್ತೆ. ಬೆಳಗ್ಗೆ TV ಆನ್ ಮಾಡಿದ್ರು ನೀವು ಸ್ಕ್ಯಾಮ್ಸ್ ನೋಡ್ತೀರಾ. ಯಾರು ಪಾಲಿಟಿಕ್ಸ್ಗೆ ಎಂಟರ್ ಆಗ್ತಾನೋ ಅವ್ನಿಗೆ ಅನ್ಸ್ಬಿಟ್ಟಿದೆ ಅನ್ಸುತ್ತೆ, ನಾನು ಯಾವ್ದಾನ ಸ್ಕ್ಯಾಮಲ್ಲಿ ಬಂದ್ರೇ ನನ್ನ ಫೇಮ್ ಇರೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ತುಂಬ ಅವರು ಹೇಗೆ ಅಟ್ರಾಕ್ಟ್ ಮಾಡ್ತಿದ್ದಾರೆ ಅಂದರೆ ಯೂತ್ನ ಇವಾಗ ಎಷ್ಟೊಂದು ಜನಕ್ಕೆ ಮದ್ಯಪಾನ ಎಲ್ಲ ಇವಾಗ ದಾನ ಮಾಡಿ ಯೂತ್ಗಳನ್ನ ಅವ್ರಿಗೆ ಪಾಲಿಟಿಕ್ಸ್ ಓಟ್ ಹಾಕೊಳ್ಳೋಕ್ಕೆ ಇದು ಮಾಡ್ತಿದ್ದಾರೆ. ಪಾಲಿಟಿಕ್ಸ್ ಇಸ್ ನಥಿಂಗ್ ಬಟ್ ಅ ಸ್ಕ್ಯಾಮ್ ಅಂತ ಹೇಳ್ತಾರೆ. ಜೊತೆಗೆ ಮಿಲಿಟರಿ ಆಡಳಿತನೇ ಬೆಟರ್ ಅಂತಿದ್ದಾರೆ. ಹೋಗ್ತೀರಾ ನೀವು? ಮಿಲಿಟರಿ ಆಡಳಿತ ಬೇಕಾ ನಮಗೆ? ಖಂಡಿತ ಬೇಕೇ ಬೇಕು. ಈಗ ಅದು ಅವ್ರು ಹೇಳಿದ್ದು ತಪ್ಪು ವರ್ಡ್, ಅದು ಪೊಲಿಟಿಕ್ಸ್ ಅಲ್ಲ. ಅದು ಈಗ ಈ ನಡುವೆ ಪೊಲಿಟಿಕ್ಸ್ ಆಗಿದೆ. ಯಾಕೆಂದ್ರೆ ಈಗಿನ ಕಾನ್ಸೆಪ್ಟ್ ಹೇಗೆ ಬಂದಿದೆ ಅಂದರೆ ಒಂದು ಓಟು ಒಂದು ನೋಟು ಅನ್ನೋ ಕಾನ್ಸೆಪ್ಟ್ ಅವರು ನಮ್ಮ ಸೋಕಾಲ್ಡ್ ರಾಜಕಾರಣಿಗಳು ತಂದಿದ್ದಾರೆ. ಎಲ್ಲ ಕಡೆ ಲೋಕಾಯುಕ್ತ ದಾಳಿ ಆದರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಮನೆಯಲ್ಲೇ ಆಗೋದು ಹೊರತು ಯಾವುದೇ ರೀತಿಯಾದಂಥ ಮಿಡಲ್ ಕ್ಲಾಸ್ ಜನದ ಮನೆಯಲ್ಲಿ ಆಗಲ್ಲ. ಯಾಕೆಂದರೆ ಅದು ಅವ್ರಿಗೆ ಗೊತ್ತು ಇಂಥ ರಾಜಕಾರಣಿಗಳು ಇಷ್ಟಿಷ್ಟು ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ರಾಜಕಾರಣಿ ಮನೆ ಲೂಟಿ ಮಾಡಿದಾಗ್ಲೂ ದಿ ಅಮೌಂಟ್ ಇಸ್ ವರ್ತ್ ಇನ್ ಕ್ರೋರ್ಸ್. ನಮ್ಮ ದೇಶ ಕಾಯೋ ಯೋಧರು ಇರ್ತಾರಲ್ಲ, ಅವ್ರನ್ನ ತಂದು ರಾಜಕೀಯಕ್ಕೆ ಬಿಟ್ಟರೆ ಖಂಡಿತವಾಗ್ಲೂ ಒಂದು ಬದಲಾವಣೆ ಆಗೇ ಆಗುತ್ತೆ. ಈ ಪ್ರತಿಯೊಂದು ಹಂತದಲ್ಲೂ ಲಂಚ, ಪ್ರತಿಯೊಂದು ಹಂತದಲ್ಲೂ ಯೂತ್ನ ಡೆಸ್ಟ್ರಾಯ್ ಮಾಡುವಂಥ ಕಾನ್ಸೆಪ್ಟನ್ನು ತಂದಿದ್ದಾರೆ ರಾಜಕಾರಣಿಗಳು. ದೇಶ ಕಾಯೋ ಯೋಧರನ್ನ ರಾಜಕಾರಣಕ್ಕೆ ಇಳಿಸಿದ್ರೆ ಇಂಡಿಯಾ ಇಸ್ ಅ ಬೆಟರ್ ನೇಷನ್ ಅನ್ನೋದನ್ನ ಅವ್ರು ಪ್ರೂವ್ ಮಾಡ್ತಾರೆ. ಖಂಡಿತವಾಗ್ಲೂ ನಾನು ಇದನ್ನು ಇಲ್ಲಿರೋ ಜನರನ್ನ ರಕ್ಷಣೆ ಮಾಡ್ತಾ ಇಲ್ಲ, ಆದ್ರೆ ನಮ್ಮನ್ನ ಅಲ್ಲಿ ಗಡಿ ಕಾಯೋಲಿ ರಕ್ಷಣೆ ಮಾಡ್ತಾರೆ. ಅವ್ರನ್ನಾರು ಬಿಟ್ಬಿಡಿ, ಅತ್ಲಾಗ ನಮ್ಮ ದೇಶಾರು ರಕ್ಷಣೆ ಆಗುತ್ತೆ. ಓಕೆ, ಹೇಳಿ. ಪ್ರತಿ ಬಾರಿ ರಾಜಕೀಯ ವ್ಯವಸ್ಥೆಗೆ ರಾಜಕಾರಣಿಗಳನ್ನೇ ದೂಷಿಸುವಂಥದ್ದು ಒಂದು ರೀತಿ ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು. ಅಂದ್ರೆ ನೀವು ರಾಜಕಾರಣಿ ಆಗ್ತೀರಾ ಅಂತ ಅನ್ಸುತ್ತೆ. ಅದು ಭವಿಷ್ಯ ನಿರ್ಧಾರ ಮಾಡುತ್ತೆ. ಆದರೆ ನಮ್ಮ ತಪ್ಪನ್ನು ಇಟ್ಟು ಮರೆಮಾಚಿಕೊಂಡು ಬರೀ ರಾಜಕಾರಣಿ ಬಂದು ದೂಷಿಸ್ತೀರಿ. 5 ವರ್ಷ ನಿಮಗೆ ಸಮಯ ಸಿಗತ್ತೆ. ಓಟ್ ಮಾಡೋರು ಯಾರು? ನೀವಾ? ರಾಜಕಾರಣಿಗ? ನೀವು? ನಿಮ್ಮಲ್ಲಿ ಶಕ್ತಿ ಇದೆ. ಎಂತಹ ಒಂದು ದುರಂತದಲ್ಲಿದ್ದೀವಿ ಅಂದರೆ ಬರೀ ಒಂದು ದೂಷಿಸ್ಕೊಂಡಿರ್ತೀವಿ. ಎಷ್ಟೊಂದು ಜನ ಎಲೆಕ್ಷನ್ ದಿನ, ಮತದಾನದ ದಿನ, ಕೆಲವರು ನಮ್ಮ ದೇಶದಲ್ಲಿ 2 ಪಂಗಡ ಇದೆ. ಒಂದು ದುಡ್ಡು ತೊಗೊಂಡು ಹಣ ಹೆಂಡ ಜಾತಿಗೆ ಹೋಗಿ ಓಟ್ ಹಾಕೋರು, ಇನ್ನೊಂದು ಸೋಕಾಲ್ಡ್ ನೀವೇನು ಇಂಟೆಲೆಕ್ಚುಯಲ್ ಎಜುಕೇಟೆಡ್ ಪೀಪಲ್ ಅಂತ ಕರಿತೀರಿ, ಅವರು ಎಲೆಕ್ಷನ್ ದಿನ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಫ್ಯಾನ್ ಕಡೆ ಕೂತ್ಕೊಂಡು ಬಿಸಿಬೇಳೆ ಭಾತ್ ಆರಿಸ್ಕೊಂಡು ತಿಂತಾರೆ. ಎಷ್ಟು ಬೇಜವಾಬ್ದಾರಿತನ ವರ್ತನೆ ಮಾಡ್ತಿದ್ರಿ. ತಾಕತ್ತಿದ್ದರೆ ಸಮಾಜವನ್ನು ಬದಲಾಯಿಸಿ, ಇಲ್ಲವಾದಕ್ಕೆ ಶರಣಾಗಿ.
ನಿಜಕ್ಕೂ ಯುವ ಜನತೆಯಲ್ಲಿ ಆ ತಾಕತ್ತು ಇದೆ ಅಂತ ಅನ್ಸುತ್ತಾ, ಒಂದು ಇದೆ. ದೇಶದ ವ್ಯವಸ್ಥೆಯನ್ನೇ ಬದಲಾಯಿಸುವಷ್ಟು? ಖಂಡಿತವಾಗ್ಲೂ ಇದೆ. ಆ ತಾಕತ್ತು ಮಾಡುವಂತಹ ಮನಸ್ಸ ಇಚ್ಛಾಶಕ್ತಿಯ ಕೊರತೆ ನಮ್ಮ ಯೂತ್ಸಲ್ಲಿ ಇದೆ. ಅದೊಂದು ಬಹಳ ದುರಂತ. ನಾವು ಒಂದು ವೋಟನ್ನು ಹಾಕಿ ನಮ್ಮ ಹಕ್ಕನ್ನು ಚಲಾಯಿಸ್ಕೋಬೇಕು ಅನ್ನೋ ಒಂದು ಫೋರ್ಸಿಂದ ಮಾಡ್ತೀವಿ ಹೊರತು ವಾಲಂಟಿಯರಾಗಿ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಸೂಕ್ತವಾದ ಅಭ್ಯರ್ಥಿಯಲ್ಲಿಲ್ಲ. ನಾವು ಗೌರ್ಮೆಂಟಿಂದ ಬರೋ ಫೆಸಿಲಿಟೀಸ್ನ ಉಪಯೋಗಿಸ್ಕೋಬೇಕು. ಯಾಕೆಂದರೆ ಈಗಿನ ನಡುವೆ ಹುಚ್ಚನ ಮದುವೆಯಲ್ಲಿ ಉಂಡವನ ಜಾಣ ಅಂತಾರಲ್ಲ, ಆ ರೀತಿ 3 CM 5 ವರ್ಷದಲ್ಲಿ ಅಂದರೆ ನಂಬಕ್ಕೆ ಆಗ್ತಿಲ್ಲ. ಅದು ತುಂಬ ವಿಚಿತ್ರವಾಗಿದೆ. ಸತ್ಯನೇ ಆದ್ರೆ ಹಾ, ನಂಬಲೇಬೇಕು. ಸತ್ಯ. ಅದಕ್ಕೆ ಇವಾಗ ಯೂತ್ ಬೇಕೇ ಬೇಕು. ಏನಾದರೂ ಮಾಡ್ಬೋದು. ಯೂತ್ ಇದ್ದರೆ, ಯೂತ್ ಪವರ್ ಇದ್ದರೆ ಏನಾದರೂ ಮಾಡ್ಬೋದು. ಓಕೆ, ಯುವ ಜನತೆಯಲ್ಲಿ ಮುಖ್ಯವಾಗಿ ಇರುವಂತದ್ದು ನಮ್ಮಲ್ಲಿ ಶಕ್ತಿ ಇದೆ, ಯುವ ಶಕ್ತಿ ಇದೆ, ಆದರೆ ಆ ಶಕ್ತಿಯನ್ನ ಬಳಸಿಕೊಳ್ಳುವಲ್ಲಿ ಎಲ್ಲೋ ದೊಡ್ಡವರು ಎಡವುತ್ತಾ ಇದ್ದಾರೆ ಅನ್ನೋ ಮಾತನಾಡ್ತಾ ಇದ್ದಾರೆ. ಈ ಯುವ ಶಕ್ತಿಯೊಂದಿಗೆ ಮಾತು ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ನ ನಂತರ.